ಕಾರಿನ ಮೇಲೇನೆ ಬಿದ್ರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತಹ ಒಂದು ಘಟನೆ ಅಭಿಮಾನಿಗಳು ಅತಿರೇಕವನ್ನ ಮೆರಿತಾ ಇದ್ರು ನೋಡಿ. ಗೇಟ್ ನಂಬರ್ 7 ಬಳಿ ನೂರಾರು ಜನ ಫ್ಯಾನ್ಸ್ ಅಲ್ಲಿ ನಡೆದಿದ್ರು. ಆದರೆ ಕೆಲವೊಂದಷ್ಟು ಜನ ಹುಚ್ಚಾಟ ಮೆರೆದಿದ್ದಾರೆ. ಕಾರಿನ ಮೇಲೆ ಹತ್ಕೊಂಡ್ರು, ಕುಣಿದು ಕುಪ್ಪಳಿಸುವಂತಹ ಒಂದು ಭರಾಟೆ. ಅಭಿಮಾನಿಗಳು ಹತ್ತದಂತಹ ಪರಿಣಾಮ ಕಾರ್ ಸಂಪೂರ್ಣ ಜಖಮಾಗಿದೆ. ಅಲ್ಲಿ ಬ್ಯಾರಿಕೇಡ್ಗಳನ್ನು ಕಿತ್ತೆಸಿದ್ರು, ಕಾರಿನ ರೂಫ್ ಅದನ್ನು ಜಖಂ ಮಾಡಿದ್ದಾರೆ, ಗಾಜ್ಗಳನ್ನು ಹೊಡೆದಾಕಿದ್ದಾರೆ. ಅವ್ರು ಮಾಡಿರುವಂಥದ್ದು ಒಂದೊಂದಲ್ಲ, ಇದೊಂಥರ ದಾಂಧಲೆ ಮಾಡಿಬಿಟ್ರು. ಅಭಿಮಾನ ಒಂದು ಕಡೆ, ಹೌದು ಅಭಿಮಾನ ಇದೆ, ಟೀಮ್ ಗೆದ್ದಿದೆ, 18 ವರ್ಷಗಳ ಬಳಿಕ ಕಪ್ ಗೆದ್ದಿದೆ, ಎಲ್ಲವೂ ಸರಿ. ಆದರೆ ಆ ಸಂಭ್ರಮಾಚರಣೆನ ಹೀಗೆ ಮಾಡ್ತಾರ ನೋಡಿ. ಅಲ್ಲಿ ಕಾರ್ ನೋಡಿ. ಅಲ್ಲಿ ನಾವು ಪ್ರತಿನಿಧಿ ರಾಚಪ್ಪ ಸ್ಥಳದಿಂದ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡೋಣ. ಚಿನ್ನಸ್ವಾಮಿ ಕ್ರೀಡಾಂಗಣ ಗೇಟ್ ನಂಬರ್ 7 ಬಳಿ ದೊಡ್ಡ ಮಟ್ಟದ ಒಂದು ಕಾಲ್ತುಳಿತ ಸಂಭವಿಸಿತು. ಹೆಚ್ಚಿನ ಜನ ಸೇರಿದ್ರಿಂದಾಗಿ ಜನ ಲೈನಿಂದ ಆಚೆ ಬರೋದಕ್ಕೂ ಕೂಡ ಸಾಧ್ಯ ಆಗದೆ ಓದಾಡಿದ್ರು. ಈ ಸಂದರ್ಭದಲ್ಲಿ ಈ ಒಂದು ಗೇಟ್ನ ಪಕ್ಕದಲ್ಲಿ ನಿಂತಿದ್ದಂಥ ಒಂದು ಆಲ್ಟೋ ಕಾರ್ ಇದೆ. ಈ ಆಲ್ಟೋ ಕಾರ್ ಮೇಲೆ ಕೂಡ ಜನ ಹತ್ತಿದ್ರು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಕಾರ್ನ ಮೇಲೆ ಹತ್ತಿದ್ರಿಂದಾಗಿ ಕಾರು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು ಗಮನಿಸಬಹುದು. ಇದು ಮುಂಬದಿಯ ಗ್ಲಾಸ್ ಏನಿದೆ ಅದು ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುತ್ತೆ. ಅದ್ರ ಜೊತೆಗೆ ಮೇಲೆ ಟಾಪ್ ಅನ್ನು ಕೂಡ ಗಮನಿಸಬಹುದು. ಆ ಟಾಪ್ ಮೇಲೆ ಕೂಡ ಜನ ನಿಂತಿದ್ರು. ಹಾಗಾಗಿ ಆ ಟಾಪ್ ಕೂಡ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿರುವಂಥದ್ದು. ಅದ್ರ ಜೊತೆಗೆ ಒಳಭಾಗ ಕೂಡ ನೀವು ನೋಡ್ಬೋದು. ಅಂದ್ರೆ ಜನ ನಿನ್ನೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗೆಲ್ಲ ಬೇಕು ಆ ರೀತಿಯಾಗೆಲ್ಲ ಚಿಲ್ಲಾಪಿಲ್ಲಿಯಾಗಿ ಓಡಿದ್ರು. ಇದೇ ಕಾರಣದಿಂದಾಗಿ ಇಷ್ಟು ದೊಡ್ಡ ಮಟ್ಟದ ಒಂದು ಅವಾಂತರ ಕೂಡ ಉಂಟಾಗಿತ್ತು. ಈ ಒಂದು ಕಾರ್ನ ಮೇಲೆ ಜನ ನಿಂತಿರುವಂತಹ ಒಂದು ದೃಶ್ಯ ಏನಿದೆ ಅದು ಕೂಡ ನಿಜಕ್ಕೂ ಕೂಡ ಭಯಂಕರವಾಗಿರುವಂಥದ್ದು. ಯಾಕಂತಂದ್ರೆ ಈ ಸಣ್ಣ ಕಾರ್ನ ಮೇಲೆ ಅಷ್ಟೊಂದು ಜನ ಹೇಗೆ ನಿಂತಿದ್ರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಸಹಜವಾಗಿ ಇರುತ್ತೆ. ಇದು ಸದ್ಯಕ್ಕೆ ನಿನ್ನೆ ಇದೆಲ್ಲವೂ ಕೂಡ ಅಂದ್ರೆ ಇಲ್ಲಿ ಕಾರ್ನ ಚಿತ್ರಣ ಆಗಿರ್ಬೋದು, ಜೊತೆಗೆ ಈ ಕಾರ್ ಪಕ್ಕದಲ್ಲಿರುವಂತಹ ಗೇಟ್ ಅನ್ನು ನೀವು ಗಮನಿಸಬಹುದು. ಆ ಗೇಟ್ ಕೂಡ ಸಂಪೂರ್ಣವಾಗಿ ಮುರಿದೋಗಿದೆ. ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ RCB ಅಭಿಮಾನಿಗಳು ಇಲ್ಲಿ ಜಮಾಯಿಸಿದ್ರು. ಇಷ್ಟೆಲ್ಲ ಒಂದು ಫ್ಯಾನ್ ಬೇಸ್ ಇರುವಂತಹ ಫ್ರಾಂಚೈಸಿ RCB ಅದರ ಒಂದು ಸಂಭ್ರಮಾಚರಣೆ ಮಾಡುತ್ತೆ ಅಂದ್ರೆ ದೊಡ್ಡ ಮಟ್ಟದಲ್ಲಿ ಜನ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಇಷ್ಟೆಲ್ಲ ಆದ್ರೂ ಕೂಡ ಸರ್ಕಾರ ಯಾಕೆ ಯಾಮಾರ್ತು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಇರುವಂಥದ್ದು. ಅದ್ರ ಜೊತೆಗೆ 11 ಜನರ ಸಾವಿಗೂ ಕೂಡ ಕಾರಣ ಆಗಿರುವಂಥದ್ದು. ಅಂದ್ರೆ ಕಾರು ಕೂಡ ಅಂದ್ರೆ ಗೇಟ್ ನಂಬರ್ 7 ಪಕ್ಕದಲ್ಲಿ ನಿಂತಿದ್ದ ಒಂದು ಕಾರು ಕೂಡ ಹೆಚ್ಚಾಗಿ ಜನ ಇದ್ರಿಂದಾಗಿ ಅದರ ಮೇಲೆ ನಿಂತಿದ್ರಿಂದಾಗಿ ಸಂಪೂರ್ಣವಾಗಿ ಜಖಮ್ ಆಗಿರುವಂಥದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ರಾಚಪ್ಪ ನಾಯ್ಕ್, TV9 ಬೆಂಗಳೂರು.